ನಮಸ್ಕಾರ. ಇನ್ಫೋವಿಸ್ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ ಹೋಪ್ಫುಲಿ ನಿಮ್ಮೆಲ್ರಿಗೂ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ವೀಕೆಂಡ್ ಬಂತು, ಇನ್ನೆರಡು ದಿನ ಅಂತೂ ನಿಮಗೆ ಯಾವ್ದು ಹಣ ಬರೋದಿಲ್ಲ. ಜೊತೆಗೆ ಇವಾಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ಸ್ ಗಳ ಬಗ್ಗೆ ಮಾತಾಡ್ತೀನಿ. ಜೊತೆಗೆ ಟ್ರಾಫಿಕ್ ವೈಲೇಷನ್ ಕೂಡ ಇವಾಗ ಒಂದು ಹೊಸ ಗುಡ್ ನ್ಯೂಸ್ ಬಂದಿದೆ. ಫೈನ್ ಯಾರಾದ್ರೂ ಕಟ್ಟಬೇಕು ಅಂತಿದ್ರೆ ನಿಮ್ಗೂ ಸಹ ಒಂದು ಗುಡ್ ನ್ಯೂಸ್ ಬಂದಿದೆ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ. 21ನೇ ಕಂತಿನ ಹಣ, ಗೃಹಲಕ್ಷ್ಮಿ ಹಣ ಬಹುಶೇಕಡ 95% ಜನರಿಗೆ ಇವಾಗ ಬಂದಿದೆ ಅಂತ ಅನ್ಕೋತಾ ಇದ್ದೀನಿ. ಇನ್ನು ಸಹ ನನಗೆ ಕಮೆಂಟ್ ಅಲ್ಲಿ ಹಾಕ್ತಾ ಇದ್ದೀರಾ ಬಂದಿಲ್ಲ ಅಂತ. ಕೆಲವೊಂದಷ್ಟು ಭಾಗಗಳಲ್ಲಿ ಪೆಂಡಿಂಗ್ ಇದಾವೆ. ಎಲ್ಲರಿಗೂ 100% ಬಂದಿದೆ ಅಥವಾ 100% ನಾವು ಗೃಹಲಕ್ಷ್ಮಿ ಹಣನ ಸರ್ಕಾರದಿಂದ ರಿಲೀಸ್ ಮಾಡಿದೀವಿ ಅಂತ ಸರ್ಕಾರ ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ. ಬಟ್ ಈಗ ಒಂದಷ್ಟು ಅನಾಲಿಸ್ ಮಾಡೋ ಪ್ರಕಾರ 95% ಮಹಿಳೆಯರಿಗೆ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬಂದಿದೆ. ತಲೆ ಕೆಡಿಸ್ಕೋಬೇಡಿ, ನಾ ಹೇಳಿರೋ ಹಾಗೆ ಇವಾಗ ಗಣೇಶ ಗೌರಿ ಹಬ್ಬಕ್ಕೆ ನಿಮಗೆ ಹಣ ಜಮಾ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ, ಇನ್ನೊಂದು ವಾರದಲ್ಲಿ ನಿಮ್ಗೆ ಹಣ ನಿಮ್ಮ ಖಾತೆಗೆ ಬಂದು ಬಿಡುತ್ತೆ. 22ನೇ ಕಂತಿನ ಹಣ ಆಕ್ಚುಲಿ ಗೌರಿ ಗಣೇಶ ಹಬ್ಬಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿಲೀಸ್ ಮಾಡಿ 22ನೇ ಕಂತಿನ ಹಣ ನಮ್ಮ ಖಾತೆಗೆ ಜಮಾ ಆಗೋವರೆಗೂ ನಮಗೂ ಸಹ ಗ್ಯಾರಂಟಿ ಇರೋದಿಲ್ಲ. ಸೊ ಸದ್ಯದ ಮಟ್ಟದಲ್ಲಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಈ ಸಾಟರ್ಡೆ ಸಂಡೇ ಏನಿದೆ, ಯಾವತ್ತು ಯಾರಿಗೂ ವರ್ಕಿಂಗ್ ಇಲ್ಲದೆ ಇರೋ ದಿನ ಹಾಲಿಡೇ ಇರುತ್ತೆ, ನಿಮ್ಗೆ ಅವತ್ತು ಜಮಾ ಆಗೋದು ಡೌಟ್ ಇರುತ್ತೆ. ಅದು ಹೊರತುಪಡಿಸಿ ನಿಮಗೆ ಸೋಮವಾರದಿಂದ ಬಾಕಿ ಯಾವ ಜಿಲ್ಲೆಗಳಿಗೆ ಬರಬೇಕಾಗಿದೆ ಆ ಜಿಲ್ಲೆಗಳಿಗೆ ಈ ವಾರದಲ್ಲಿ ಕ್ಲಿಯರೆನ್ಸ್ ಸಿಗ್ತಾ ಇದೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇದಾದ ನಂತರ ನಿಮ್ಗೆ 22ನೇ ಕಂತಿನ ಹಣ ಹಬ್ಬಕ್ಕೆ ರಿಲೀಸ್ ಮಾಡ್ತಾರೆ. ಅದು ನಿಮ್ಮ ಖಾತೆಗೆ ಬರೋದು ನೆಕ್ಸ್ಟ್ ತಿಂಗಳು ಆಗುತ್ತೆ, ನೆಕ್ಸ್ಟ್ ಮಂತ್ ಆಗುತ್ತೆ. ಯಾಕಂದ್ರೆ ಹಬ್ಬ ತಿಂಗಳ ಕೊನೆ ಇರೋದಲ್ವಾ. ಸೊ ಅದು ನಿಮ್ಗೆ ನೆಕ್ಸ್ಟ್ ಮಂತ್ಗೆ ಪುಷ್ ಆಗಿ 22ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಸೊ ಇದು ಗೃಹಲಕ್ಷ್ಮಿದು. ಸೊ ಯಾರಿಗೆಲ್ಲ ಬಂದಿಲ್ಲ ಅಂತ ಕಮೆಂಟ್ ಆಗ್ತಾ ಇದ್ದೀರಾ, ಬೇಜಾರು ಮಾಡ್ಕೋಬೇಡಿ. ಹಣ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇದರ ಜೊತೆಗೆ ಟ್ರಾಫಿಕ್ ವೈಲೇಷನ್ ಬಗ್ಗೆನೂ ಸಹ ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತಿಳಿಸ್ಕೊಟ್ಟೆ. ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ಇದು ಅನ್ವಯಿಸ್ತಾ ಇರೋದು, ಕರ್ನಾಟಕ ಎಲ್ಲರಿಗೂ ಅನ್ವಯಿಸ್ತಾ ಇಲ್ಲ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಕಡೆಯಿಂದ ಎಲ್ರಿಗೂ ಒಂದು ಶುಭ ಸುದ್ದಿ. ಪ್ರತಿ ವರ್ಷ ನಿಮಗೆ ನೆನಪಿದೆಯೋ ಏನೋ ಗೊತ್ತಿಲ್ಲ, ತುಂಬಾ ಜನಕ್ಕೆ 50% ಡಿಸ್ಕೌಂಟ್ ನ ಕೊಡ್ತಾರೆ. ನೀವು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ನೀವು ಆಟೋ ಆಗಿರ್ಬೋದು, ಯಾವುದೇ ರೀತಿ ಆಗಿರುವಂತ ಟ್ರಾಫಿಕ್ ವೈಲೇಷನ್ಗಳು ನಿಮ್ಮ ಗಾಡಿಯಲ್ಲಿ ನೀವು ಮಾಡಿದ್ರೆ ನಿಮ್ಗೆ ಗೊತ್ತಿರೋ ಆಗ ಒಂದು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ 1000 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. ಮೊದಲೆಲ್ಲ 100 ರೂಪಾಯಿ 500 ರೂಪಾಯಿ, ಇವಾಗ 1000 ರೂಪಾಯಿ ರೂಲ್ಸ್ ನ ಮಾಡಿದ್ದಾರೆ. ಅಷ್ಟೊಂದು ಫೈನ್ ಕಟ್ಟಕ್ಕಾಗಲ್ಲ, ಜನಕ್ಕೂ ತೊಂದರೆ ಆಗುತ್ತೆ, ಸ್ವಲ್ಪ ರಿಡಕ್ಷನ್ ಕೊಡೋಣ ಅಂತ ಹೇಳಿ ಪ್ರತಿ ವರ್ಷ ಏನ್ ಮಾಡ್ತಾರೆ, 50% ಡಿಸ್ಕೌಂಟ್ ನ ಕೊಡ್ತಾರೆ. ಟ್ರಾಫಿಕ್ ಫೈನ್ಗಳನ್ನ ನೀವು ಪೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಬೆಂಗಳೂರು ನಗರ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅಲ್ಲಿ ಇವಾಗ ಒಂದು ನೋಟಿಸ್ ನ ಕೂಡ ರಿಲೀಸ್ ಮಾಡಿದ್ದಾರೆ, ಅಫಿಷಿಯಲ್ ನೋಟಿಸ್. ಸೊ ನೀವು 23ನೇ ತಾರೀಕು ಅಂದ್ರೆ ಇವತ್ತಿನಿಂದ 23ನೇ ತಾರೀಕು ಇವತ್ತಿನಿಂದ ಸೆಪ್ಟೆಂಬರ್ 12ನೇ ತಾರೀಕುವರೆಗೂ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಮುಂದಿನ ತಿಂಗಳವರೆಗೂ ಕಾಲಾವಕಾಶ. ಸೆಪ್ಟೆಂಬರ್ 19ನೇ ತಾರೀಕುವರೆಗೂ ಇದು ಜಾರಿಯಲ್ಲಿರುತ್ತೆ. ನೀವು ಟ್ರಾಫಿಕ್ ಫೈನ್ಗಳನ್ನ ಕಟ್ಟಬೇಕು ಅಂತ ಅಂದ್ರೆ ನಿಮ್ಗೆ 50% ಡಿಸ್ಕೌಂಟ್. 1000 ರೂಪಾಯಿ ಇದ್ರೆ 500 ರೂಪಾಯಿ ಫೈನ್ ನ ಕಟ್ಟಬೇಕಾಗುತ್ತೆ. ಸೊ ಇದು ನೀವು ಟ್ರಾಫಿಕ್ ವೈಲೇಷನ್ ನ ಅವಾಯ್ಡ್ ಮಾಡಿ, ಫೈನು ಜಾಸ್ತಿ ಬೇಡ ಅಂತ ಹೇಳಿ ಈ ತರ ಒಂದು ಎಕ್ಸ್ಕ್ಯೂಸ್ ನ ಕೊಡ್ತಾರೆ. ಇದು ಎವ್ರಿ ಇಯರ್ ಕೊಡ್ತಾ ಇದ್ದಾರೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಯಾರಾದ್ರೂ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮಾತ್ರ ಇದು ಅನ್ವಯಿಸ್ತಾ ಇರೋದು. ಕರ್ನಾಟಕ, ಚಿಕ್ಕಮಗಳೂರು, ಶಿವಮೊಗ್ಗ ಬೇರೆ ಎಲ್ಲೂ ಇಲ್ಲ, ಬರೀ ಬೆಂಗಳೂರಿಗೆ ಮಾತ್ರ ಅನ್ವಯಿಸ್ತಾ ಇದೆ. ಸೊ ಯಾರಾದ್ರೂ ಫೈನ್ ಕಟ್ಟಕ್ಕಿದ್ರೆ ಇದನ್ನ ಕಟ್ಕೋಬಹುದು. ನೀವು ಆನ್ಲೈನ್ ಅಲ್ಲಿ ಕಟ್ಬೋದು. ಒಂದು ನೀವು ಏನದು BTP ಅಸ್ತ್ರಮ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ. BTP ಅಸ್ತ್ರಮ್ ಅಂತ ಹೇಳಿ ಟ್ರಾಫಿಕ್ ರೂಲ್ಸ್ ವೈಲೇಷನ್ಸ್ ಗಳು ಏನಾದ್ರೂ ಇದ್ರೆ ನಮ್ಗೆ ಅಲ್ಲಿ ಕಾಣುತ್ತೆ, ಅಲ್ಲಿ ನೀವು ಫೈನ್ ನ ಕಟ್ಟಬಹುದು. ಇಲ್ಲ ಅಂತಂದ್ರೆ ನೀವು ಆರಾಮಾಗಿ KSP ಆಪ್ ಅಂತ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಅಪ್ಲಿಕೇಶನ್ ಇದೆ, ಅದರಲ್ಲೂ ಸಹ ನೀವು ಫೈನ್ ನ ಕಟ್ಟಬಹುದು. ಇಲ್ಲ ನಮಗೆ ಗೊತ್ತಾಗಲ್ಲ ಅಂತ ಅಂದ್ರೆ ನೀವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗೋನು ಕಟ್ಟಬಹುದು. ಇಲ್ಲ ಬೆಂಗಳೂರು 1, ಕರ್ನಾಟಕ 1 ಈ ಕೇಂದ್ರಗಳಲ್ಲೂ ಸಹ ಈ ಫೈನ್ ನ ಕ್ಲಿಯರ್ ಮಾಡ್ಕೊಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ದಯವಿಟ್ಟು ಯಾರೆಲ್ಲ ಫೈನ್ಗಳನ್ನ ಹಾಕೊಂಡಿದ್ದೀರಾ, ಫೈನ್ಗಳಿದೆ ನಿಮ್ಮ ಗಾಡಿಗಳ ಮೇಲೆ, ಯುಟಿಲೈಸ್ ಮಾಡ್ಕೊಳ್ಳಿ. 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಂಡು ನೀವು ಇದನ್ನ ಮತ್ತೊಬ್ರಿಗೂ ಹೇಳಿ. ಯಾಕಂದ್ರೆ ತುಂಬಾ ಜನ ಇರ್ತಾರೆ, ಗೊತ್ತಾಗಲ್ಲ ಫೈನ್ ಕಟ್ಟಬೇಕಾ ಏನು ಅಂತ, ಎಷ್ಟೊಂದಲ್ಲ ಯಾರು ಕಟ್ತಾರೆ ಅಂತ ನೆಗ್ಲೆಕ್ಟ್ ಮಾಡಿ ತುಂಬಾ ದಿನದಿಂದ ಕಾಯ್ತಾ ಇರೋಂಥವ್ರು ಇರ್ತಾರೆ. ಅಂತವ್ರಿಗೆ ಈ ವಿಡಿಯೋ ಇಂದ ಹೆಲ್ಪ್ ಆಗುತ್ತೆ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ.